ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ. ಹಲ್ಲೆಲೂಯಾ. ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ. ಯಾರೇನು ಹೇಳಿದರು, ಯಾರೇನು ಹೇಳಿದರು, ನಾನು ಸೋತು ಹೋಗಲಾರೆ, ನಾನು ಸೋತು ಹೋಗಲಾರೆ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ನನ್ನ ರಾಜ ಮುಂದೆ ಸಾಗುವ, ಜಯ ಧ್ವಜ ಹಾರಿಸುವ. ನನ್ನ ರಾಜ ಮುಂದೆ ಸಾಗುವ, ಜಯ ಧ್ವಜ ಹಾರಿಸುವ. ಗರಿಗಳ ಕೈಯಲ್ಲಿಡಿದು, ಗರಿಗಳ ಕೈಯಲ್ಲಿಡಿದು, ನಾ ಹೊಸನ ಹಾಡುವೆನು, ನಾ ಹೊಸನ ಹಾಡುವೆನು. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಪಾಪವ ಅಳಿಸಿದನು, ನನ್ನ ಶಾಪವ ನೀಗಿದನು. ಪಾಪವ ಅಳಿಸಿದನು, ಹೌದು ಡ್ಯಾಡಿ, ನನ್ನ ಶಾಪವ ನೀಗಿದನು. ಆತನ ಗಾಯದಿಂದ, ಆತನ ಗಾಯದಿಂದ ನಾ ಸುಖವಾದೆ ಸುಖವಾದೆ, ನಾ ಸುಖವಾದೆ ಸುಖವಾದೆ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಮೇಘಗಳ ನಡುವೆ ನನ್ನೇಸು ಬರಲಿರುವ, ಮೇಘಗಳ ನಡುವೆ ನನ್ನೇಸು ಬರಲಿರುವ. ಕೈ ಹಿಡಿದು ಕರೆದೊಯ್ಯುವ, ಕೈ ಹಿಡಿದು ಕರೆದೊಯ್ಯುವ. ನನ್ನ ಕಣ್ಣೀರೆಲ್ಲ ನೀಗುವ, ನನ್ನ ಕಣ್ಣೀರೆಲ್ಲ ನೀಗುವ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಕ್ರಿಸ್ತನಲ್ಲಿ ಜೀವಿಸುವೆ,
ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಯೇಸುವಿನ ರಕ್ತ ನನ್ನ ಮೇಲೆ, ಸೈತಾನ ಬಳಿ ಬರನು. ನಂಬಿಕೆಯಿಂದ ಅರಿಕೆ ಮಾಡುವ. ಯೇಸುವಿನ ರಕ್ತ ನನ್ನ ಮೇಲುಬೆಯ ಮೇಲೆ ಬಲಿಯಾದ, ಪಾಪವ ಜಯಿಸಿರುವ. ಯೇಸು ಶಿಲುಬೆಯ ಮೇಲೆ ಬಲಿಯಾದ, ಪಾಪವ ಜಯಿಸಿರುವ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ಇದುವರೆಗೂ ನನ್ನ ಕಾದಿರುವ, ಮುಂದೆಯೂ ಕಾಯುವನು. ಇದುವರೆಗೂ ನನ್ನ ಕಾದಿರುವ, ಮುಂದೆಯೂ ಕಾಯುವನು. ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು. ನಂಬಿಕೆಯಿಂದ ಭರವಸೆಯಿಂದ ಹೇಳೋಣ, ಈ ಲೋಕದಲ್ಲಿರುವ ಆತನಿಗಿಂತ ನಮ್ಮಲ್ಲಿರುವ ಆತನು ದೊಡ್ಡವನು. ನನ್ನೇಸು ಉನ್ನತನು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ. ನಂಬಿಕೆಯಿಂದ ಅರಿಕೆ ಮಾಡುವ. ಯೇಸುವಿನ ರಕ್ತದಲ್ಲಿ ನಾನು ಮರೆಯಾಗಿದ್ದೇನೆ. ಸೈತಾನ ಯಾವ ಕೇಡು ನನಗೆ ಮಾಡಲಾರನು. ಕೋವಿಡ್ ನನಗೇನು ಮಾಡಕ್ಕಾಗಲ್ಲ. ದೇವನೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ನನ್ನ ದೇವನೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ. ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಹೌದು, ಯಾವ ಕೇಡು ಬಳಿ ಬರದು. ಪರ್ವತ ಗುಡ್ಡವು ಕದಲಿದರು, ನಿನ್ ಕೃಪೆ ಮಾರ್ಪಡದು. ಪರ್ವತ ಗುಡ್ಡವು ಕದಲಿದರು, ನಿನ್ ಕೃಪೆ ಮಾರ್ಪಡದು. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ, ಎದೆಗೆ ಅಪ್ಪಿಕೊಂಡೆ. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ, ಎದೆಗೆ ಅಪ್ಪಿಕೊಂಡೆ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು. ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು. ಕೃಪೆಯೇ ಕೃಪೆಯೇ
ಕೃಪೆಯೇ ಕೃಪೆಯೇ ಕೃಪೆಯೇ ಕೃಪೆಯೇ ಕೃಪೆಯೇ ಕೃಪೆಯೇ ಕೃಪೆಯಿಂದ ನೆಲೆ ನಿಂತೆವು ದೇವ ಕೃಪೆಯಿಂದ ನೆಲೆ ನಿಂತೆವು. ಹೌದು ಡ್ಯಾಡಿ, ನಿನ್ನ ಕೃಪೆಯಿಂದ ನಾವು ನೆಲೆ ನಿಂತಿದ್ದೇವೆ. ದೇವ ಕೃಪೆಯಿಂದ ನೆಲೆ ನಿಂತೆವು. ಹೆಸರೇಳಿ ಕರೆದದ್ದು ನಿನ್ನ ಕೃಪೆಯೇ, ಹಿರಿಯವನಾಗಿಸಿದ್ದು ನಿನ್ನ ಕೃಪೆಯೇ. ಹೆಸರೇಳಿ ಕರೆದದ್ದು ನಿನ್ನ ಕೃಪೆಯೇ, ಹಿರಿಯವನಾಗಿಸಿದ್ದು ನಿನ್ನ ಕೃಪೆಯೇ ಕೃಪೆಯೇ ಕೃಪೆಯೇ. ಇದುವರೆಗೂ ನಾನು ಇಷ್ಟು ಮಟ್ಟಿಗಿರೋದು ನಿನ್ನ ಕೃಪೆ ಡ್ಯಾಡಿ. ಎಲ್ಲರೂ ಕೂಡ ಕೃತಜ್ಞತೆಯಿಂದ ದೇವರಿಗೆ ಹೇಳುವ, ಅಪ್ಪ ನಿನ್ನ ಕೃಪೆಯಿಂದ ಇಷ್ಟು ಮಟ್ಟಿಗಿದ್ದೇನೆ ಡ್ಯಾಡಿ, ನಿನಗೆ ವಂದನೆಪ್ಪ. ಕೃಪೆಯೇ ಕೃಪೆಯೇ ಕೃಪೆಯಿಂದ ನೆಲೆ ನಿಂತೆನು ದೇವ ಕೃಪೆಯಿಂದ ನೆಲೆ ನಿಂತೆವು. ಕೃಪೆಯಿಂದ ನೆಲೆ ನಿಂತೆವು ದೇವ ಕೃಪೆಯಿಂದ ನೆಲೆ ನಿಂತೆವು. ನೀತಿವಂತನಾಗಿಸಿದ್ದು ನಿನ್ನ ಕೃಪೆಯೇ, ನಿತ್ಯದಲ್ಲಿ ಸೇರಿಸಿದ್ದು ನಿನ್ನ ಕೃಪೆಯೇ. ನೀತಿವಂತನಾಗಿಸಿದ್ದು ನಿನ್ನ ಕೃಪೆಯೇ, ನಿತ್ಯದಲ್ಲಿ ಸೇರಿಸಿದ್ದು ನಿನ್ನ ಕೃಪೆಯೇ 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 ಕೃಪೆಯಿಂದ ನೆಲೆ ನಿಂತೆನು. ಹೌದು ಡ್ಯಾಡಿ, ನಿಮ್ಮ ಕೃಪೆ ನಮ್ಮ ನೀತಿವಂತರನ್ನಾಗಿ ಮಾಡಿದೆ, ನಿತ್ಯದಲ್ಲಿ ಸೇರಿಸಿದೆ, ನಮ್ಮ ಕಟ್ಟುಗಳ ಬಿಡಿಸಿದೆ ಡ್ಯಾಡಿ. ನಮ್ಮ ಗಾಯಗಳನ್ನು ಕಟ್ಟಿರೋದು ನಿನ್ನ ಕೃಪೆ. ನಿಮ್ಮ ಕೃಪೆಯಿಂದ ನೆಲೆ ನಿಂತೆವು. ಕಟ್ಟುಗಳ ಬಿಡಿಸಿದ್ದು ನಿನ್ನ ಕೃಪೆಯೇ, ಗಾಯಗಳ ಕಟ್ಟಿದ್ದು ನಿನ್ನ ಕೃಪೆಯೇ. ಕಟ್ಟುಗಳ ಬಿಡಿಸಿದ್ದು ನಿನ್ನ ಕೃಪೆಯೇ, ಗಾಯಗಳ ಕಟ್ಟಿದ್ದು ನಿನ್ನ ಕೃಪೆಯೇ 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 ಕೃಪೆಯೇ. ಹೌದು ಡ್ಯಾಡಿ, ನಿನ್ನ ಕೃಪೆಗಾಗಿ ವಂದನೆ. ಕೃಪೆಯೇ ಕೃಪೆಯೇ ಕೃಪೆಯಿಂದ ನೆಲೆ ನಿಂತೆನು ದೇವ ಕೃಪೆಯಿಂದ ನೆಲೆ ನಿಂತೆವು. ಹೌದು ಡ್ಯಾಡಿ, ಕೃಪೆಯಿಂದ ನೆಲೆ ನಿಂತೆವು, ನಿನ್ ಕೃಪೆಯಿಂದ ನೆಲೆ ನಿಂತೆವು. ಅದ್ಭುತವ ಮಾಡಿದ್ದು ನಿನ್ನ ಕೃಪೆಯೇ, ವರಗಳ ನೀಡಿದ್ದು ನಿನ್ನ ಕೃಪೆಯೇ. ಅದ್ಭುತವ ಮಾಡಿದ್ದು ನಿನ್ನ ಕೃಪೆಯೇ, ವರಗಳ ನೀಡಿದ್ದು ನಿನ್ನ ಕೃಪೆಯೇ 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 ಕೃಪೆಯಿಂದ ನೆಲೆ ನಿಂತೆವು ದೇವ ಕೃಪೆಯಿಂದ ನೆಲೆ ನಿಂತೆವು. ಕೃಪೆಯಿಂದ ನೆಲೆ ನಿಂತೆವು. ಹೌದು ಡ್ಯಾಡಿ, ಕೃಪೆಯಿಂದ ನೆಲೆ ನಿಂತೆವು. ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯ. ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು. ಪರಿಶುದ್ಧ ದೇವನೇ ಯೇಸುವೆ, ಪರಮನೇ ಸ್ತುತಿಸುವೆ. ಪರಿಶುದ್ಧ ದೇವನೇ ಯೇಸುವೆ, ಪರಮನೇ ಸ್ತುತಿಸುವೆ. ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು.
ಹಲ್ಲೆಲೂಯ ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು. ಉನ್ನತ ದೇವರು ನೀನೇ, ಜ್ಞಾನವುಳ್ಳವನೇ. ಉನ್ನತ ದೇವರು ನೀನೇ, ಜ್ಞಾನವುಳ್ಳವನೇ. ಭುವಿಯಲ್ಲಿ ಎಲ್ಲವೂ ಸಾಷ್ಟಾಂಗ ಎರಗುವವು, ಈ ಭುವಿಯಲ್ಲಿ ಎಲ್ಲವೂ ಸಾಷ್ಟಾಂಗ ಎರಗುವವು. ಉನ್ನತನೇ ಮಹೋನ್ನತನೇ ಎಂದೆಂದು ಸ್ತುತಿಸುವೆನು. ಉನ್ನತನೇ ಮಹೋನ್ನತನೇ ಎಂದೆಂದು ಸ್ತುತಿಸುವೆನು. ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯ ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು. ತೇಜೋಮಯ ಬೆಳಕಿನಲ್ಲಿಯೇ ವಾಸ ಮಾಡುವವನೇ. ಡ್ಯಾಡಿಯನ್ನು ನೋಡಿ ಹೇಳೋಣ. ತೇಜೋಮಯ ಬೆಳಕಿನಲ್ಲಿಯೇ ವಾಸ ಮಾಡುವವನೇ, ಬೆಳಕನ್ನು ನೀಡುತ್ತಲೇ ಹೃದಯದಿ ನೆಲೆಸಿರುವೆ. ಬೆಳಕನ್ನು ನೀಡುತ್ತಲೇ ಹೃದಯದಿ ನೆಲೆಸಿರುವೆ. ಬಾಳನ್ನು ಬೆಳಗಿರುವೆ, ಎಂದೆಂದು ಸ್ತುತಿಸುವೆನು. ನನ್ನ ಬಾಳನ್ನು ಬೆಳಗಿರುವೆ, ಎಂದೆಂದು ಸ್ತುತಿಸುವೆನು. ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯ ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು. ಪರಿಶುದ್ಧ ದೇವರು ನೀನೇ, ಪಾದಕ್ಕೆ ಎರಗುವೆ. ಪರಿಶುದ್ಧ ದೇವರು ನೀನೇ, ಪಾದಕ್ಕೆ ಎರಗುವೆ. ಪರಿಶುದ್ಧಗೊಳಿಸುವ ಪರಮ ದೇವರು ನೀ. ಹೌದು ಡ್ಯಾಡಿ, ನನ್ನ ಪರಿಶುದ್ಧಗೊಳಿಸುವ ಪರಮ ದೇವರು ನೀ. ಘನ ಮಹಿಮೆ ಸಲ್ಲಿಸುತ್ತಾ ಎಂದೆಂದು ಸ್ತುತಿಸುವೆನು. ಘನ ಮಹಿಮೆ ಸಲ್ಲಿಸುತ್ತಾ ಎಂದೆಂದು ಸ್ತುತಿಸುವೆನು. ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯ ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು. ನಿತ್ಯನಾದ ದೇವರು ನೀನೇ, ನೀತಿ ಉಳ್ಳವನೇ. ನಿತ್ಯನಾದ ದೇವರು ನೀನೇ, ನೀತಿ ಉಳ್ಳವನೇ. ಆಶ್ರಯದಾತನೇ, ಆತ್ಮಸ್ವರೂಪನೇ. ಆಶ್ರಯದಾತನೇ, ಆತ್ಮಸ್ವರೂಪನೇ. ಘನ ಮಹಿಮೆ ಸಲ್ಲಿಸುತ್ತಾ ಎಂದೆಂದು ಸ್ತುತಿಸುವೆನು. ಉತ್ತಮನೇ ಸರ್ವೋತ್ತಮನೇ ಎಂದೆಂದು ಸ್ತುತಿಸುವೆನು. ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು. ಡ್ಯಾಡಿಯನ್ನು ನೋಡಿ ಹೇಳೋಣ. ನಿನಗೆ ಸ್ತೋತ್ರ, ನಿನಗೆ ಘನತೆ, ನಿನಗೆ ಗೌರವ ಡ್ಯಾಡಿ.
ಹರುಷದಿ ಸ್ತುತಿಸುವೆನು. ಪರಿಶುದ್ಧ ದೇವನೇ ಯೇಸುವೆ, ಪರಮನೇ ಸ್ತುತಿಸುವೆ. ಪರಿಶುದ್ಧ ದೇವನೇ ಯೇಸುವೆ, ಪರಮನೇ ಸ್ತುತಿಸುವೆ. ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯ. ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು. ಪರಿಶುದ್ಧ ದೇವರು ನೀನೇ, ನಿನ್ ಪಾದಕ್ಕೆ ಎರಗುವೆ. ಹೌದು ಡ್ಯಾಡಿ. ಪರಿಶುದ್ಧ ದೇವರು ನೀನೇ, ನಿನ್ ಪಾದಕ್ಕೆ ಎರಗುವೆ. ಪರಿಶುದ್ಧಗೊಳಿಸುವ ಪರಮದೇವರು ನೀ. ಹೌದು ಡ್ಯಾಡಿ. ಪರಿಶುದ್ಧಗೊಳಿಸುವ ಪರಮದೇವರು ನೀ. ಘನ ಮಹಿಮೆ ಸಲ್ಲಿಸುತ್ತಾ ಎಂದೆಂದು ಸ್ತುತಿಸುವೆನು. ಘನ ಮಹಿಮೆ ಸಲ್ಲಿಸುತ್ತಾ ಎಂದೆಂದು ಸ್ತುತಿಸುವೆನು. ಮಹಿಮೆ ಮಹತ್ವವುಳ್ಳವನೇ, ಹೌದು ಡ್ಯಾಡಿ, ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯ. ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯ. ಮಹಿಮೆ ಮಹತ್ವ ಉಳ್ಳವನೇ, ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯ. ಮಹಿಮೆ ಮಹತ್ವ ಉಳ್ಳವನೇ, ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯ. ಹಲ್ಲೆಲೂಯ. ಮಹಿಮೆ ಮಹತ್ವ ಉಳ್ಳವನೇ, ಹರುಷದಿ ಸ್ತುತಿಸುವೆನು. ಹಾಗೆ ಡ್ಯಾಡಿ ನೋಡಿ ಹೇಳುವ, ಮಹಿಮೆಗೆ ಯೋಗ್ಯನಾದ ದೇವರು ನೀನಪ್ಪ, ಘನತೆಗೆ ಯೋಗ್ಯನಾದ ಕರ್ತ ನೀನು ಸ್ವಾಮಿ. ಹಲ್ಲೆಲೂಯ. ನಮಗಾಗಿ ಚಿಂತಿಸುವ ಹಿತಚಿಂತಕನೇ, ಅಕ್ಕರೆಯುಳ್ಳ ತಂದೆಯೇ, ನಿಮಗೆ ವಂದನೆ. ಹಲ್ಲೆಲೂಯ. ನನಗೆ ಆಧಾರ ನೀನೇ ಅಪ್ಪ. ಹಲ್ಲೆಲೂಯ. ಕಷ್ಟ ಕಾಲದಲ್ಲಿ ಶ್ರೇಷ್ಠ ಸಹಾಯಕನು, ಆಪತ್ತಿನಲ್ಲಿ ಆಶ್ರಯ ದುರ್ಗ. ನಿನಗೆ ವಂದನೆ, ನಿನಗೆ ವಂದನೆ. ನೀನೇ ಆಸರೆ, ನನ್ನ ಆಶ್ರಯ. ಡ್ಯಾಡಿಯನ್ನು ನೋಡಿ ಹೇಳೋಣ. ನೀನೇ ಆಸರೆ, ನನ್ನ ಆಶ್ರಯ. ಇಕ್ಕಟ್ಟು ವೇದನೆ ನನ್ನನ್ನು ಜಯಿಸದಯ್ಯ. ಇಕ್ಕಟ್ಟು ವೇದನೆ ನನ್ನನ್ನು ಜಯಿಸದಯ್ಯ. ಎಲ್ಲವೂ ನೀತಾನೇ, ನನ್ನ ತವಕವೆಲ್ಲ ನೀತಾನೇ. ಹೌದು ಡ್ಯಾಡಿ, ಎಲ್ಲವೂ ನೀತಾನೇ, ನನ್ನ ತವಕವೆಲ್ಲ ನೀತಾನೇ, ನನ್ನ ತವಕವೆಲ್ಲ ನೀತಾನೇ. ಕರಗಳ ಹಿಡಿದಿರುವೆ ಎಂದು ಕೈ ಬಿಡಲಾರೆ. ನನ್ನ ಕರಗಳ ಹಿಡಿದಿರುವೆ, ಹೌದು, ನನ್ನನ್ನೆಂದಿಗೂ ಕೈ ಬಿಡಲಾರೆ. ಇದುವರೆಗೂ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಇದುವರೆಗೂ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಎಲ್ಲವೂ ನೀತಾನೇ, ನನ್ನ ತವಕವೆಲ್ಲ ನೀತಾನೇ. ಎಲ್ಲವೂ ನೀತಾನೇ, ನನ್ನ ತವಕವೆಲ್ಲ ನೀತಾನೇ, ನನ್ನ ತವಕವೆಲ್ಲ ನೀತಾನೇ. ನನ್ನ ಮೇಲೆ ಕಣ್ಣಿಟ್ಟು ಆಲೋಚನೆ ನೀಡುವೆ. ಹೌದು, ನನ್ನ ಮೇಲೆ ಕಣ್ಣಿಟ್ಟು
ಆಲೋಚನೆ ನೀಡುವೆ, ನಡೆಯುವ ಹಾದಿಯನ್ನು ಪ್ರತಿದಿನ ತೋರಿಸುವೆ, ನಡೆಯುವ ಹಾದಿಯನ್ನು ಪ್ರತಿದಿನ ತೋರಿಸುವೆ, ಎಲ್ಲವೂ ನೀತಾನೇ, ನನ್ನ ತವಕವೆಲ್ಲ ನೀತಾನೇ, ನನ್ನ ತವಕವೆಲ್ಲ ನೀತಾನೇ. ಡ್ಯಾಡಿಯನ್ನು ನೋಡಿ ಹೇಳಿ, ನನ್ನ ತವಕವೆಲ್ಲ ನೀತಾನೇ. ಹಲ್ಲೆಲೂಯಾ. ಹೃದಯದ ಆಳದಿಂದ ನನ್ನ ಆಸೆ, ನನ್ನ ಬಯಕೆ, ನನ್ನ ತವಕ ನಿನ್ನ ಜೊತೆ ಇರೋದು ಡ್ಯಾಡಿ. ಹಲ್ಲೆಲೂಯಾ. ನೀನೇ ನನ್ನ ಆಸೆ, ನನ್ನ ಬಯಕೆ, ನನ್ನ ತವಕ. ಹಲ್ಲೆಲೂಯಾ. ನನ್ನ ಮೇಲೆ ಕಣ್ಣಿಟ್ಟು ನನಗೆ ಆಲೋಚನೆ ನೀಡುವವನೇ ಡ್ಯಾಡಿ. ನಿನ್ನ ಹಾಗೆ ಯಾರಿದ್ದಾರಪ್ಪ, ನಿನ್ನ ಹಾಗೆ ಯಾರಿದ್ದಾರೆ? ಹಲ್ಲೆಲೂಯಾ, ಹಲ್ಲೆಲೂಯಾ, ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು. ಸಾಕು, ನೀವೇ ಸಾಕು, ನಿನ್ನ ಸಮ್ಮುಖ, ನಿನ್ನ ಪ್ರಸನ್ನತೆ, ನಿನ್ನ ಸಮ್ಮುಖ, ನಿನ್ನ ಪ್ರಸನ್ನತೆ ಸಾಕು, ನೀವೇ ಸಾಕು, ನಿನ್ನ ಸಮ್ಮುಖ, ನಿನ್ನ ಪ್ರಸನ್ನತೆ, ನಿನ್ನ ಸಮ್ಮುಖ, ನಿನ್ನ ಪ್ರಸನ್ನತೆ, ನಿನ್ನ ಸಮ್ಮುಖ, ನಿನ್ನ ಪ್ರಸನ್ನತೆ, ನಿನ್ನ ಸಮ್ಮುಖ, ನಿನ್ನ ಪ್ರಸನ್ನತೆ, ನಿನ್ನ ಸಮ್ಮುಖ, ನಿನ್ನ ಪ್ರಸನ್ನತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಪ್ಪ. ನಿನಗೆ ಸ್ತೋತ್ರಪ್ಪ. ನಿನ್ನ ಜೊತೆ ನಿಜವಾಗ್ಲೂ ನಾವು ಭಾಗ್ಯವಂತರು, ನಿನ್ನ ಜೊತೆಲಿರುವ ನಾವು ಭಾಗ್ಯವಂತರು. ಥ್ಯಾಂಕ್ ಯು ಫಾರ್ ಯೋರ್ ಸ್ವೀಟ್ ಪ್ರೆಸೆನ್ಸ್. ಥ್ಯಾಂಕ್ ಯು. ನಿನ್ನ ಸಮ್ಮುಖ ಅದು ಸಾಕು ಡ್ಯಾಡಿ, ನಿಮ್ಮ ಪ್ರಸನ್ನತೆ ಅದು ಸಾಕು, ನಿಮ್ಮ ಸಾನ್ನಿಧ್ಯ ಅದು ಸಾಕು. ಥ್ಯಾಂಕ್ ಯು ಫಾರ್ ಯೋರ್ ಸ್ಪೆಷಲ್ ಪ್ರೆಸೆನ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಯೋರ್ ಪ್ರೆಸೆನ್ಸ್. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, ಅದರಲ್ಲಿ 2ನೇ ಅಧ್ಯಾಯ 14ನೇ ವಚನವನ್ನು ಓದೋಣ ನಮ್ಮ ಧ್ಯಾನಕ್ಕಾಗಿ ಮತ್ತು ನಮ್ಮ ಪ್ರಾರ್ಥನೆಗೆ ಪೂರಕವಾಗಿ. 2 ಕೊರಿಂಥ 2:14. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು. ಸ್ತೋತ್ರ. ಹಲ್ಲೆಲೂಯಾ. ಓಕೆ, ತುಂಬ ಕಾರ್ಯಗಳಿವೆ ಇಲ್ಲಿ. ಒಂದಾಗಿ ನೋಡೋಣ. ಹಲ್ಲೆಲೂಯಾ. ಯಾವಾಗಲೂ ಜಯೋತ್ಸವ. ಹಲ್ಲೆಲೂಯಾ. ಯಾವಾಗಲೂ ಜಯೋತ್ಸವ. ಪಕ್ಕದಲ್ಲಿ ಇದ್ದರೆ ಹೇಳಿ, ಯಾವಾಗಲೂ ಜಯೋತ್ಸವ. ಒಂದು ಸಾರಿನೂ ಫೇಲ್ಯೂರೇ ಇಲ್ಲ. ಯಾವಾಗಲೂ ಜಯೋತ್ಸವ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ಒಂದು ಸರಿ ಪಾಸಾದ ಆಮೇಲೆ ಒಂದು 10 ಸಾರಿ ಡುಮುಕಿ ಹೊಡೆದ ಆ ರೀತಿಯಾದ ಜೀವನಕ್ಕೆ ದೇವರು ನಮ್ಮನ್ನು ಕರೆದಿಲ್ಲ. ನಮ್ಮನ್ನು ಯಾವಾಗಲೂ ಜಯೋತ್ಸವದಲ್ಲೇ. ಹಲ್ಲೆಲೂಯಾ. ಯಾವಾಗಲೂ ಜಯೋತ್ಸವದಲ್ಲೇ. ಹಲ್ಲೆಲೂಯಾ. Success all the time, victory all the time, prosperous all the time. This is our life. Hallelujah. ಇಂಥ ಜೀವಿತಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಅನೇಕ ನೋಡಿದ್ರೆ ಯಾವಾಗಲೂ ಒಂದು ಸಾರಿ ಒಂದು ಖುಷಿ ಆಗ್ತದೆ, ಆಮೇಲೆ ಯಾವಾಗಲೂ ದುಃಖನೇ, ಯಾವಾಗಲೂ ಕಣ್ಣೀರೇ. ದೇವರು ಅದಕ್ಕಾಗಿ ನಮ್ಮನ್ನು ಕರೆದಿಲ್ಲ. ನಮ್ಮನ್ನು ಕರೆದಿರೋದು ಯಾವಾಗಲೂ ಜಯೋತ್ಸವಕ್ಕಾಗಿಯೇ ದೇವರು ನಮ್ಮನ್ನು ಕರೆದಿದ್ದಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಸಾರಿ ಒಬ್ಬ ಸಹೋದರನ ಭೇಟಿ ಮಾಡಿದೆ ಬೆಂಗಳೂರಲ್ಲಿ. ಅವ್ರು ಹೇಳಿದ್ರು, ನಮ್ಮ ಮನೇಲಿ
ಸಂತೋಷದ ವಾತಾವರಣ ಅಂತ ಉಂಟಾಗಿ ಹಲವು ವರ್ಷಗಳೇ ಆಗೋಯ್ತು. ಯಾವ ರೀತಿಯಾದಂತಹ ಒಂದು ಸಂತೋಷದ ಫಂಕ್ಷನು ಕೂಡ ನಡೀಲೇ ಇಲ್ಲ ಅಂತ ಹೇಳಿ ಅವರ ದುಃಖದ ಸನ್ನಿವೇಶವನ್ನು ಹೇಳ್ತಾಯಿದ್ರು. ನಮ್ಮ ತಾಯಿ ತೀರೋದ ದಿನದಿಂದ ಇಲ್ಲಿವರೆಗೆ ಅದೆಷ್ಟೋ ವರ್ಷಗಳು ಹೇಳಿದರು, ನಾನು ಮರ್ತಿದ್ದೀನಿ. ಅಲ್ಲಿ ಅಷ್ಟು ವರ್ಷಗಳು ಯಾವುದೇ ವಿಧವಾದಂಥ ಖುಷಿ ವಾತಾವರಣ ಫಂಕ್ಷನ್ ಯಾವುದೂ ಕೂಡ ಇಲ್ಲವೇ ಇಲ್ಲ ಪಾಸ್ಟರ್ ಅಂತ ಹೇಳ್ತಾಯಿದ್ರು. ಆ ರೀತಿಯಾಗಿ ಯಾವಾಗಲೂ ದುಃಖದಲ್ಲೇ, ಯಾವಾಗಲೂ ಕಣ್ಣೀರಲಿರಲಿಕ್ಕೆ ದೇವರು ನಮ್ಮನ್ನು ಕರೆದಿಲ್ಲ. ಸೈತಾನು ನಮಗೆ ಕೇಡು ಉಂಟು ಮಾಡಲಿಕ್ಕೆ ಹಲವಾರು ಸನ್ನಿವೇಶಗಳನ್ನು ತಂದಾಕ್ಬೋದು, ಆದರೆ ಅವುಗಳಲ್ಲೂ ಸಹ ನಮ್ಮದೇ ಜಯ, ನಮ್ಮದೇ ಜಯ. ಹಾಲೆಲೂಯ. ಯಾರಾದರೂ ಹೇಳ್ರಿ, ನಮ್ಮದೇ ಜಯ. ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಮಾರ್ಟಿನ್ ಲೂಥರ್ ಅನ್ನುವಂಥ ದೇವಸೇವಕರು ಒಂದು ಮಾತು ಈ ರೀತಿಯಾಗಿ ಹೇಳಿದರು, ಒನ್ ವಿತ್ ಗಾಡ್ ಈಸ್ ಮೆಜಾರಿಟಿ. ಓನ್ಲಿ ಒನ್ ಪರ್ಸನ್, ಒಬ್ಬರೇ, ಬಟ್ ಇಫ್ ಈಸ್ ವಿತ್ ಗಾಡ್ ಈಸ್ ದ ಮೆಜಾರಿಟಿ. ಹಾಲೆಲೂಯ. ನನ್ನ ಸ್ನೇಹಿತರು ಅವಾಗ ಈ ಕೊಟೇಶನ್ ಹೇಳ್ತಾಯಿದ್ರು, ಏನಾದರೂ ಮಾಡಬೇಕಾದ್ರೆ ಇದು ಮಾಡೋಣಂದರೆ ಒನ್ ವಿತ್ ಗಾಡ್ ಈಸ್ ಮೆಜಾರಿಟಿ. ಹಾಲೆಲೂಯ. ದೇವರು ನಮ್ಮ ಜೊತೆಯಲ್ಲಿರೋದ್ರಿಂದ ನಾವು ಜಯಿಸ್ತೇವೆ. ಹಾಲೆಲೂಯ. ಈ ವಾಕ್ಯ ಹಾಗೆ ಹೇಳ್ತದೆ ನೋಡ್ರಿ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಾವಿರುವಾಗ ಯಾವಾಗಲೂ ಜಯೋತ್ಸವ. ಹಾಲೆಲೂಯ. ನಿಮಗೆ ನೆನಪಿರ್ಬೋದು, ಚಿಕ್ಕ ಮಕ್ಕಳ ಹಾಡು ಒಂದಿದೆಯಲ್ಲ, ನೀ ಕ್ರಿಸ್ತನಲ್ಲಿದ್ದರೆ ಹೀರೋ, ನೀ ಕ್ರಿಸ್ತನ ಬಿಟ್ಟರೆ ಝೀರೋ. ಹಾಲೆಲೂಯ. ಕ್ರಿಸ್ತನಲ್ಲಿದ್ದರೆ ಹೀರೋ, ಕ್ರಿಸ್ತನ ಬಿಟ್ಟರೆ ಝೀರೋ. ನೋಡಿ ಹೆಂಗಿದೆ ವಾಕ್ಯ ಹೇಳ್ತಾ ಇದೆ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಯಾವಾಗಲೂ ನಮಗೆ ಜಯನೇ. ಇದನ್ನು ದೇವರ ಮಕ್ಕಳು ಚೆನ್ನಾಗಿ ಬರೆದಿಟ್ಕೊಳ್ಳಿ, ನಿಮ್ಮ ಮೈಂಡಲ್ಲಿ ಇದನ್ನು ನೆನಪಲ್ಲಿಟ್ಕೊಳ್ಳಿ. ಹಲವಾರು ಸನ್ನಿವೇಶಗಳು ಸೋಲಿನ ಹಾಗೆ ಪರಿಸ್ಥಿತಿ ಕಾಣ್ತದೆ, ಆದರೆ ಸೋಲಲ್ಲ. ಫಾದರ್ ಬಕ್ಮನ್ಸ್ ಅವರು ಒಂದು ಹಾಡಾಡ್ತಾರಲ್ಲ, ಎಲ್ಲವೂ ಎದುರಾಗಿ ಇದ್ದರು, ಪರಿಸ್ಥಿತಿಯು ಸೋಲಿನಂತೆ ತೋರಿದರು, ಸೋಲಲ್ಲ ಸೋಲಿನಂತೆ ತೋರಿದರು. ಹಾಲೆಲೂಯ. ಇವತ್ತು ಸೋಲಿಲ್ಲ ರೀ, ಸೋಲಿಲ್ಲ, ಸೋಲಿಲ್ಲ, ಜಯ ನಮಗೇನೆ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ನಾವು ಜಯ ಹೊಂದುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಯು ಆರ್ ಬಾರ್ನ್ ಟು ವಿನ್. ನೀವು ಜಯ ಗಳಿಸುವುದಕ್ಕಾಗಿಯೇ ನೀವು ಹುಟ್ಟಿದ್ದೀರಿ. ಹಲ್ಲೆಲೂಯ. ಅದನ್ನು ಕ್ರಿಸ್ತ ಯೇಸುವಿನಲ್ಲಿ ನೀವು ಸಾಧಿಸಿಕೊಳ್ಳಬಹುದು. ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ನಿಮಗೆ ಯಾವಾಗಲೂ ಜಯ ಇದೆ. ಕ್ರಿಸ್ತನಲ್ಲಿ ಎಷ್ಟರ ಮಟ್ಟಿಗೆ ನಾವು ಇದ್ದೀವೋ, ಎಷ್ಟರ ಮಟ್ಟಿಗೆ ಕರ್ತನ ಅನ್ಯೋನ್ಯತೆಯಲ್ಲಿ ಇದ್ದೀವೋ, ಅಷ್ಟರ ಮಟ್ಟಿಗೆ ನಮಗೆ ಜಯ ಇದೆ ಎಂಬುದಾಗಿ ಈ ವಾಕ್ಯ ನಮಗೆ ಹೇಳ್ತದೆ. ಹಲ್ಲೆಲೂಯ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಯಾವಾಗಲೂ ಜಯ. ಅಪೊಸ್ತಲನಾದ ಪೌಲನು ಫಿಲಿಪಿಯರಿಗೆ ಬರೆಯುವಾಗ ಫಿಲಿಪಿ 4ನೇ ಅಧ್ಯಾಯ 13ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ ನೋಡ್ರಿ. ಫಿಲಿಪಿ 4:13. ಫಿಲಿಪಿ 4:13. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ, ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಹಲ್ಲೆಲೂಯ. ನನ್ನ ಸ್ವಂತ ಬಲದಿದಲ್ಲ, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತಿ. ಇವತ್ತು ನಾನಾ ರೀತಿಯ ಕಷ್ಟ ಸಂಕಟ ಹೋರಾಟದಲ್ಲಿ ನೀವು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀರಾ. ಈ ಕೋವಿಡ್ ನಿಮಿತ್ತವಾಗಿ ವಿಪರೀತ ಸನ್ನಿವೇಶಗಳು, ಅನಾರೋಗ್ಯಗಳು. ಒಂದನ್ನು ಸ್ಪಷ್ಟವಾಗಿ ನಾವು ಗ್ರಹಿಸಿಕೊಳ್ಳುವ, ನಮಗೆ ಸಕ್ಸಸ್ ಇರೋದೇ ಕ್ರಿಸ್ತನಲ್ಲಿ. ನಮ್ಮನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡೇ ನಮಗೆ ಜಯ. ಇದ್ದುಕೊಂಡಾಗ ಮಾತ್ರವೇ ಜಯ. ಹಲ್ಲೆಲೂಯ. ಕರ್ತನನ್ನು ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ವಾಮಿ ಹೇಳಿದ್ರು, ನನ್ನನ್ನು ಬಿಟ್ಟು ನೀವೇನು ಮಾಡೋಕ್ಕಾಗಲ್ಲ. ಹಲ್ಲೆಲೂಯ. ನಾವು ಕರ್ತನಲ್ಲಿ, ನಮ್ಮನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ಕ್ರಿಸ್ತನಲ್ಲಿ ನಮಗೆ ಯಾವಾಗಲೂ ಜಯೋತ್ಸವ. ನಮ್ಮನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ನಾವು ಎಲ್ಲವನ್ನೂ ಮಾಡಲಿಕ್ಕೆ ಶಕ್ತರಾಗಿದ್ದೇವೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ. ಯೋಹಾನ 15ನೇ ಅಧ್ಯಾಯದಲ್ಲಿ 4 ಮತ್ತು 5ನೇ ವಚನಗಳನ್ನು ಓದಿ. ಯೋಹಾನ 15:4 ಮತ್ತು 5. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು.
ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿ. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿಯೇ ನಮಗೆ ಪರಿಪೂರ್ಣವಾದಂತಹ ಯಶಸ್ಸು ಸಿಗೋದು. ಎಷ್ಟರ ಮಟ್ಟಿಗೆ ಕ್ರಿಸ್ತನೊಂದಿಗೆ ಅನ್ಯೋನ್ಯವಾಗಿರ್ತೀವೋ ಅಷ್ಟರ ಮಟ್ಟಿಗೆ ನಾವು ಫಲ ಸಕ್ಸಸ್ ಆಗಿ ಕೊಡ್ತೀವಿ. ಅಷ್ಟರ ಮಟ್ಟಿಗೆ ನಾವು ಯಶಸ್ಸನ್ನು ಕಾಣ್ತೀವಿ. ನಮ್ಮ ಜೀವನ, ನಮ್ಮ ಗಾಡಿ ಟಾಪ್ ಗೇರಲ್ಲಿ ಓಡುತ್ತೆ. ಹಲ್ಲೆಲೂಯಾ. ನೀವೇ ಯೋಚನೆ ಮಾಡಿ, ನೀವು ಎಷ್ಟೇ ಹಣ ಕೊಟ್ಟು ಫ್ಯಾನ್ ತಂದರು, ಕಾಸ್ಟ್ಲಿ ಫ್ಯಾನ್ ತಂದರು, ಪವರ್ ಕನೆಕ್ಟ್ ಆಗದೆ ಅದು ರನ್ ಆಗಲ್ಲ. ಯಾವಾಗ ಪವರ್ ಕನೆಕ್ಟ್ ಆಗುತ್ತೋ ಆವಾಗ ಅದು ರನ್ ಆಗುತ್ತೆ. ನಮ್ಮ ಜೀವಿತವೂ ಹಾಗೇ. ನಾವು ಎಷ್ಟರ ಮಟ್ಟಿಗೆ ಕ್ರಿಸ್ತನೊಂದಿಗೆ ಕನೆಕ್ಟೆಡ್ ಆಗಿದ್ದೀವೋ ಅಷ್ಟರ ಮಟ್ಟಿಗೆ ನಮ್ಮ ಗಾಡಿ ರನ್ ಆಗುತ್ತೆ, ನಮ್ಮ ಫ್ಯಾನ್ ರನ್ ಆಗುತ್ತೆ, ನಮ್ಮ ಜೀವಿತ ರನ್ ಆಗುತ್ತೆ. ಎಷ್ಟು ಮಟ್ಟಿಗೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿದ್ದೀವೋ ಅದನ್ನೇ ವಾಕ್ಯ ಹೇಳ್ತೀನಿ. ನೀವು ನೆಲೆಗೊಂಡಿದ್ದರೆ ನೀವು ಫಲ ಕೊಡ್ತೀರಿ. ನೆಲೆಗೊಂಡಿಲ್ಲ ಅಂದರೆ ದೇವ್ರು ಏಸಪ್ಪ ಎಂತಹ ಸಿಂಪಲ್ ಎಕ್ಸಾಂಪಲ್ನ ತಂದು ದ್ರಾಕ್ಷೆ ಕೊಂಬೆ ದ್ರಾಕ್ಷೆ ಬಳ್ಳಿಯಲ್ಲಿ ಹೇಗೆ ನೆಲೆಗೊಂಡಿರಬೇಕು ಅನ್ನೋದನ್ನ ಎಷ್ಟು ಅದ್ಭುತವಾಗಿ ವಿವರಿಸಿ ಹೇಳ್ತಾರೆ ನೋಡ್ರಿ. ನಮ್ಮೆಲ್ರಿಗೂ ಯಾರಿಗೂ ನನಗೆ ಅರ್ಥ ಆಗಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಒಂದು ದ್ರಾಕ್ಷೆ ಕೊಂಬೆ, ನಮ್ಮ ಕಡೆ ದ್ರಾಕ್ಷಿ ಇಲ್ಲ, ಬೇರೆ ಕೊಂಬೆನೇ ತಗೊಳ್ರಿ. ಬೇರೆ ಯಾವುದು ಫಲ ಕೊಡುವಂತಹ ಗಿಡ ಮರಗಳು, ಮಾವಿನ ಮರನೇ ತಗೊಳ್ರಿ. ಒಂದು ಮಾವಿನ ಮರದ ಕೊಂಬೆನ ನೀವು ಕತ್ತರಿಸಿ ಸಪ್ರೇಟಾಗಿ ಇಟ್ಬಿಟ್ರೆ ಅದು ಹೂವೆಲ್ಲ ಬಾಡಿ ಹೋಗ್ತದೆ, ಉದುರಿ ಹೋಗ್ತದೆ, ಎಲ್ಲ ಒಣಗಿ ಹೋಗ್ತದೆ. ಅದು ಕನೆಕ್ಟ್ ಆಗಿದ್ದರೆ ಮಾತ್ರ, ಮೇನ್ ಮರಕ್ಕೆ ಕನೆಕ್ಟ್ ಆಗಿದ್ದರೆ ಮಾತ್ರ ಅದು ಫಲ ಕೊಡ್ತದೆ. ದ್ರಾಕ್ಷ ಬಳ್ಳಿ ಕೊಂಬೆ ಬಳ್ಳಿಗೆ ಕನೆಕ್ಟ್ ಆಗಿದ್ದರೆ ಮಾತ್ರ ಅದು ಫಲ ಕೊಡ್ತದೆ. ಹಾಗೆಯೇ ನಾವು ಕ್ರಿಸ್ತನಲ್ಲಿದ್ದರೆ ಮಾತ್ರವೇ ನಾವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮಗೆ ಸಕ್ಸಸ್ ಇದೆ. ಅದರಿಂದ ಯಾರಾದರೂ ಕ್ರಿಸ್ತನೊಂದಿಗೆ ಒಳ್ಳೆ ಅನ್ಯೋನ್ಯತೆಯಲ್ಲಿ ನೀವಿರೋದಾದರೆ ನೀವು ಸೋಲಿನ ಯೋಚನೆಯೇ ಮಾಡಬೇಡ್ರಿ. ಹಲ್ಲೆಲೂಯಾ. ಈವನ್ ನಿಮಗೆ ಪರಿಸ್ಥಿತಿ ತದ್ವಿರುದ್ಧವಾಗಿದ್ದರೂ ಸಹ ನೀವು ತಲೆ ಕೆಡಿಸ್ಕೋಬೇಡ್ರಿ. ನೀವು ಟೆನ್ಷನ್ನೇ ಮಾಡ್ಕೋಬೇಡ್ರಿ. ಯಾಕಂದರೆ ನೀವು ಸಕ್ಸಸ್ ಹೊಂದುವ ಸಾಮರ್ಥ್ಯ ನಿಮಗಿದೆ. ಅದು ನಿಮ್ಮದಲ್ಲ, ದೇವರಿಂದ ನಿಮಗಿದೆ. ಹಲ್ಲೆಲೂಯಾ. ಅದಕ್ಕೆ ಪೌಲನು ಕೊರಿಂಥದವರಿಗೆ ಬರೆಯುವಾಗ ಈ ರೀತಿ ಹೇಳ್ತೀನಿ ನೋಡ್ರಿ. 2 ಕೊರಿಂಥ 3ನೇ ಅಧ್ಯಾಯ 4-5 ವಚನಗಳನ್ನು ಓದಿ. 2 ಕೊರಿಂಥ 3:4-5. ಇಂಥ ಭರವಸವು ಕ್ರಿಸ್ತನ ಮೂಲಕವೇ ದೇವರ ಮುಂದೆ ನಮಗುಂಟು. ಹೌದು. ನಮ್ಮಿಂದಲೇ ಏನಾದರೂ ಉಂಟಾಯಿತೆಂದು ತೀರ್ಮಾನಿಸಿಕೊಳ್ಳುವುದಕ್ಕೆ ನಮ್ಮಷ್ಟಕ್ಕೆ ನಾವೇ ಸಮರ್ಥರೆಂತಲ್ಲ. ನಮಗಿರುವ ಸಾಮರ್ಥ್ಯವು ದೇವರಿಂದಲೇ ಬಂದದ್ದು. ಹಲ್ಲೆಲೂಯಾ. ಇಫ್ ಯು ಆರ್ ಏಬಲ್ ಟು ಡೂ ಸಮಥಿಂಗ್, ನೀವೇನಾದ್ರು ಮಾಡಲಿಕ್ಕೆ ಸಮರ್ಥರಾಗಿದ್ದೀರಿ ಅಂತ ಹೇಳಿದ್ರೆ ಅದು ನಿಮ್ಮ ಬಲದಿಂದ ಅಲ್ಲ, ಅದು ದೇವರಿಂದ ಬಂದ ಬಲದಿಂದ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾವು ಎಲ್ಲವನ್ನು ಮಾಡಲಿಕ್ಕೆ ಶಕ್ತರಾಗಿದ್ದೇವೆ. ಈ ಕೋವಿಡನ್ನು ಜಯಿಸಲಿಕ್ಕೆ ಶಕ್ತರಾಗಿದ್ದೇವೆ. ಈ ಆರ್ಥಿಕ ಸಮಸ್ಯೆಯನ್ನು ಜಯಿಸಲಿಕ್ಕೆ ಶಕ್ತರಾಗಿದ್ದೇವೆ. ಈ ಹೋರಾಟವನ್ನು ಜಯಿಸಲಿಕ್ಕೆ ನಾವು ಶಕ್ತರಾಗಿದ್ದೇವೆ. ಹಲ್ಲೆಲೂಯಾ. ಕ್ರಿಸ್ತನ ಎಷ್ಟರ ಮಟ್ಟಿಗೆ ನಾವು ಕ್ರಿಸ್ತನೊಂದಿಗೆ ಅನ್ಯೋನ್ಯತೆಯನ್ನು ನಾವು ಸಾಧಿಸಿಕೊಳ್ತೇವೋ ಅಷ್ಟರ ಮಟ್ಟಿಗೆ ಸಕ್ಸಸ್ಸನ್ನು ಸಾಧಿಸಿಕೊಳ್ತೇವೆ. ಮೋಶೆ ನೋಡ್ರಿ, ರೆಫಿದೀಮಿನಲ್ಲಿ ಅಮಲೇಕ್ಯರಿಗೆ ವಿರುದ್ಧವಾಗಿ ನೇರ ಫೈಟ್ ಸ್ಟಾರ್ಟ್ ಆಗ್ತದೆ. ವಿಮೋಚನೆ ಕಾಂಡ 17ನೇ ಅಧ್ಯಾಯದಲ್ಲಿ ನೀವು ಇದನ್ನು ಓದ್ಬೋದು. ನೇರ ಫೈಟ್. ಮೋಶೆ ಹೇಳ್ತಾನೆ, ಜಾಶುವ ನೀನು ಭಟರನ್ನು ಕರ್ಕೊಂಡು ಹೋಗಿ ಯುದ್ಧ ಮಾಡು, ನಾನು ಪವರ್ ಜೊತೆ ಕನೆಕ್ಟ್ ಆಗ್ತೀನಿ. ಆರೋನ ಊರನ್ನು ಕರ್ಕೊಂಡು ಬೆಟ್ಟದ ಮೇಲೆ ಹೋಗ್ತಾನೆ. ಅಲ್ಲಿ ಹೋಗಿ ಕರಗಳನ್ನು ಎತ್ತಾನೆ. ಯಾವಾಗೆಲ್ಲ ಮೋಶೆ ಕರಗಳು ಲಿಫ್ಟ್ ಆಗಿತ್ತೋ ಆವಾಗೆಲ್ಲ ಫೀಲ್ಡಲ್ಲಿ ಯೆಹೋಶುವನಿಗೆ ಜಯ. ಯಾವಾಗೆಲ್ಲ ಕರಗಳು ಕೆಳಗೆ ಬೀಳ್ತೋ, ಒಬ್ಬ ವ್ಯಕ್ತಿ ಮನುಷ್ಯನಿಗೆ ಎಷ್ಟೊತ್ತು ಕೈ ಎತ್ಕೊಂಡಿರೋಕ್ಕಾಗುತ್ತೆ? ಕೈ ಸತ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ, ಸುಸ್ತಾಗುತ್ತೆ, ಬಲಹೀನ ಆಗುತ್ತೆ, ಭಾರ ಆಗುತ್ತೆ. ಆಗ ಕೈ ಕೆಳಗೆ ಬಿಟ್ಟರೆ ಅಲ್ಲಿ ಯೆಹೋಶುವ ಸೋತೋಗ್ತಾ ಇದ್ದಾನೆ, ಅಮಲೇಕ್ಯರು ಜಯಗಳಿಸ್ತಾ ಇದ್ದಾರೆ. ಅಲ್ಲೊಂದು ವಚನವನ್ನು ಓದಿ, 11ನೇ ವಚನ.
ವಿಮೋಚನಕಾಂಡ 17:11. ಹಾ. ಮೋಶೆಯು ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗ ಮೋಶೆಯು ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗ ಇಸ್ರಾಯೇಲರು ಬಲವಾಗುವರು, ಇಸ್ರಾಯೇಲ್ಯರು ಬಲವಾಗುವರು, ಇಳಿಸುವಾಗ ಅಮಲೇಕ್ಯರು ಬಲವಾಗುವರು. ಅಮಲೇಕ್ಯರು ಬಲ ಅಂದರೆ ಕೈಯನ್ನೆತ್ತುವುದು ಪ್ರಾರ್ಥನೆ, ದೇವರೊಂದಿಗಿನ ಬಾಂಧವ್ಯವನ್ನು ಸೂಚಿಸುತ್ತೆ. ಯಾವಾಗೆಲ್ಲ ದೇವರೊಂದಿಗೆ ಕನೆಕ್ಟೆಡ್ ಆಗಿದ್ನೋ ಮೋಶೆ, ಫೀಲ್ಡಲ್ಲಿ ಸಕ್ಸಸ್. ಹಲ್ಲೆಲೂಯಾ. ಯಾವಾಗ ನಾವು ಕರ್ತನೊಂದಿಗೆ ಕನೆಕ್ಟ್ ಆಗಿರ್ತೀವೋ, ದೇವರೊಂದಿಗಿನ ಅನ್ಯೋನ್ಯತೆಯಲ್ಲಿ ಇದ್ದೀವೋ, ಆವಾಗ ನಮ್ಮ ಬಿಸ್ನೆಸ್ ಸಕ್ಸಸ್, ನಮ್ಮ ಕುಟುಂಬ ಸಕ್ಸಸ್, ನಮ್ಮ ಸೇವೆ ಸಕ್ಸಸ್. ಹಲ್ಲೆಲೂಯಾ. ನಮ್ಮ ಪ್ರತಿಯೊಂದು ವಿಷಯದಲ್ಲಿ ಜಯೋತ್ಸವ ಯಾರಿಗಾಗಿ ಬೇಕಾದರೂ ಅಂತ ಬೇಕು ಅನ್ನೋದಾದರೆ ವೆರಿ ಸಿಂಪಲ್, ಗೆಟ್ ಕನೆಕ್ಟೆಡ್ ವಿತ್ ಜೀಸಸ್. ಯೇಸುವಿನೊಂದಿಗೆ ಇನ್ನೂ ನಿಕಟಾಗಿರಿ. ಎಷ್ಟು ನಿಕಟ ಆಗ್ತೀವೋ, ಎಷ್ಟು ಪವರ್ಗೆ ಕನೆಕ್ಟ್ ಜೀಸಸ್ ಇಸ್ ದ ಪವರ್ ಬ್ಯಾಂಕ್. ಎಷ್ಟು ಜೀಸಸ್ ಜೊತೆ ಕನೆಕ್ಟ್ ಆಗ್ತೀವೋ ಅಷ್ಟು ಸಪ್ಲೈ. ಹಲ್ಲೆಲೂಯಾ. ಯೆಹೋಶುವನಿಗೆ ಸಪ್ಲೈ, ಇಸ್ರಾಯೇಲರಿಗೆ ಸಪ್ಲೈ. ಮೋಶೆ ಒಬ್ಬನ ಕೈಲಿ ಆಗಲಿಲ್ಲ, ಕೈ ಕೆಳಗೆ ಬೀಳ್ತಾ ಇತ್ತು. ಅದಕ್ಕೆ ಈ ಆರೋನ ಊರು ಏನು ಮಾಡಿದ್ರು, ತಕ್ಷಣ ಹೋಗಿ ಒಂದು ಕಲ್ಲನ್ನು ತಂದು ಹಾಕಿ ಮೋಶೆನ ಅದ್ರ ಮೇಲೆ ಕೂರಿಸಿ, ಪಾಸ್ಟರ್ ನೀವು ಕೂತ್ಕೊಳ್ಳಿ ಪಾಸ್ಟರ್, ನಾವು ಮಾಡ್ತೀವಿ ಪಾಸ್ಟರ್ ಅಂತ ಹೇಳಿ ಮೋಶೆನ ಕೂರಿಸ್ಬಿಟ್ಟು ಆರೋನನು ಮೋಶೆಯ ಒಂದು ಕೈಯನ್ನು, ಊರನ್ನು ಮೋಶೆಯ ಒಂದು ಕೈಯನ್ನು ಮೇಲಕ್ಕೆ ತಿಳ್ಕೊಂಡ್ರು. ಮೋಶೆ ಕೈ ಮೇಲೇ ಇತ್ತು. ಇಸ್ರಾಯೇಲರಿಗೆ, ಯೆಹೋಶುವನಿಗೆ ಜಯವಾಯಿತು. ಅಮಲೇಕ್ಯರು ಸೆದೆಬಡಿಯಲ್ಪಟ್ಟರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಯಾವಾಗೆಲ್ಲ ಒಂದು ಕ್ರಿಸ್ತನೊಂದಿಗೆ, ದೇವರೊಂದಿಗೆ ಕನೆಕ್ಟೆಡ್ ಆಗಿ ಒಂದು ಅನ್ಯೋನ್ಯತೆಯಲ್ಲಿ ಕ್ರಿಸ್ತನ ಒಂದು ಲೈವ್ಲಿ ರಿಲೇಷನ್ಶಿಪ್ನಲ್ಲಿ ಬರ್ತೀವೋ, ಫೀಲ್ಡಲ್ಲಿ ನಮಗೆ ಜಯ. ಹಲ್ಲೆಲೂಯಾ. ನೀವು ಏನೇ ಟೆಕ್ನಿಕ್ ಉಪಯೋಗಿಸ್ಬೋದು. ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗಲಿಕ್ಕೆ ಏನಾದರೂ ಟೆಕ್ನಿಕ್ ಉಪಯೋಗಿಸ್ಬೋದು. ಆ ಟೆಕ್ನಿಕೆಲ್ಲ ವರ್ಕೌಟ್ ಆಗಲ್ಲ. ಸದ್ಯಕ್ಕೆ ಕಾಣ್ಬೋದು, ಆದರೆ ವರ್ಕೌಟ್ ಆಗಲ್ಲ. ದೇವರ ಕೃಪೆ ಇರೋದಾದರೆ ನೀವು ಆಶೀರ್ವಾದವಾಗಿ ಮುಂದುವರಿತೀರಿ. ಹಲ್ಲೆಲೂಯಾ. ದೇವರ ಕೃಪೆ ಏನಾದರೂ ಹರಿದು ಬರುವುದಾದರೆ ನೀವು ಸಕ್ಸಸ್ಸನ್ನು ಕಾಣ್ತೀರಿ. ನಮ್ಮ ಜನರಿಗೆ ಗೊತ್ತಿಲ್ಲ. ನಮ್ಮ ದೇಶಕ್ಕೆ ಇವತ್ತು ಅಗತ್ಯವಾಗಿರುವುದು ಒಂದು ಡಿವೈನ್ ಪವರ್ ಕನೆಕ್ಷನ್. ಈ ಕೋವಿಡ್ ಸಮಸ್ಯೆಯನ್ನು ಜಯಿಸಲಿಕ್ಕೆ ಅಗತ್ಯವಾಗಿರೋದು ಪರಲೋಕದ ಪವರ್ ಕನೆಕ್ಷನ್. ಪರಲೋಕದ ಪವರ್ ಕನೆಕ್ಷನ್ ಆಗಿಬಿಟ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಏನು ಹೇಳ್ತಾರ, ಏನೋ ಬಂದ ದಾರಿಗೆ ಸುಂಕವಿಲ್ಲ ಅಂತ ಹೇಳಿ ವಾಪಸ್ ಹೋದ ಅಂತ ಹೇಳಿ ವಾಪಸ್ ಹೋಗ್ಬಿಡುತ್ತೆ. ಹಲ್ಲೆಲೂಯಾ. ನಾನು ನಂಬ್ತೀನಿ ಇವತ್ತು ದೇವ್ರ ಮಕ್ಕಳು ದೇವರೊಂದಿಗೆ ಕನೆಕ್ಟ್ ಆಗಿಬಿಟ್ರೆ, ದೇವರೊಂದಿಗೆ ನಿಕಟ ಆಗಿಬಿಟ್ರೆ ನಿಶ್ಚಯವಾಗಿ ಒಂದು ದೊಡ್ಡ ಜಯದ ಹೆಜ್ಜೆಯನ್ನು ಇಡಬಹುದು. ಹಲ್ಲೆಲೂಯಾ. ಈಗಿರೋದು ಸಾಕಾಗಲ್ಲ, ಇನ್ನೂ ನಾವು ಕರ್ತನೊಂದಿಗೆ ಕನೆಕ್ಟ್ ಆಗುವ, ಇನ್ನೂ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಬರುವ. ನೀವು ದಾನಿಯೇಲನ ಗ್ರಂಥದಲ್ಲಿ ನೋಡ್ತೀವಲ್ಲ, ದಾನಿಯೇಲನ ಗ್ರಂಥದಲ್ಲಿ ಈ ಶದ್ರಾಕ್, ಮೇಷಕ್, ಅಬೇದ್ನೆಗೋ ಅವರಿಗೆ ದೊಡ್ಡ ಒಂದು ಸಮಸ್ಯೆ. ಏನು ಸಮಸ್ಯೆ ಅಂತ ಹೇಳಿದ್ರೆ, ಅವರನ್ನು ಬೆಂಕಿಯಲ್ಲಿ ಹಾಕ್ತಾರೆ, ಬೆಂಕಿಯ ಕೆರೆ ಒಳಗೆ ಹಾಕ್ತಾರೆ, ಬೆಂಕಿ ಗುಂಡಿ ಒಳಗೆ. ಅಲ್ಲಿ ವಾಕ್ಯ ಹೇಳ್ತದೆ, ಇರುವಂತಹ ಮೊದಲಿನ ಪರಿಸ್ಥಿತಿಗಿಂತ 7 ಪಟ್ಟು ಬೆಂಕಿಯನ್ನು ಹೆಚ್ಚಿಸಿ ಅವ್ರನ್ನ ಬೆಂಕಿಯೊಳಗೆ ಹಾಕ್ತಾರೆ. ಅವ್ರನ್ನ ಬೆಂಕಿಯೊಳಗೆ ಹಾಕಲಿಕ್ಕೆ ತಗೊಂಡೋದ್ರಲ್ಲ, ಇಬ್ಬರು ಸೇರ್ಕೊಂಡು ಎತ್ಕೊಂಡು ಹೋದ್ರು ನೋಡ್ರಿ, ಅವರೇ ಸುಟ್ಟು ಕರ್ಕಳಾಗ್ಬಿಟ್ರಂತೆ. ಆದರೆ ಇವರು ಆರಾಮಾಗಿ ಡ್ಯಾನ್ಸ್ ಮಾಡ್ಕೊಂಡು ತಿರುಗಾಡ್ತಾ ಇದ್ದಾರೆ. ಆ ವಚನವನ್ನು ಸ್ವಲ್ಪ ಓದಿ. 3ನೇ ಅಧ್ಯಾಯ, ದಾನಿಯೇಲ 3ನೇ ಅಧ್ಯಾಯ 24-25 ಓದಿ. ದಾನಿಯೇಲ 3:24-25. ಆಗ ರಾಜನಾದ ನೆಬೂಕದ್ನೆಚ್ಚರನು ಬೆಚ್ಚಿ ಬಿದ್ದು ತಟ್ಟನೆದ್ದು ತನ್ನ ಮಂತ್ರಿಗಳನ್ನು, ಕಟ್ಟಿದ ಮೂವರನ್ನು ನಾವು ಬೆಂಕಿಯೊಳಗೆ ಹಾಕಲಿಲ್ಲವೋ ಎಂದು ಕೇಳಲು, ಅವರು ರಾಜನಿಗೆ, ಅರಸೆ, ಹೌದು ಸತ್ಯ ಎಂದು ಉತ್ತರ ಕೊಟ್ಟರು. ಕಟ್ಟಿ ಹಾಕಿದ್ದು ಸತ್ಯ, ನಿಜ. ಅದಕ್ಕೆ ಅವನು, ಈಗೋ ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ. ಬೆಂಕಿಯಲ್ಲಿ ತಿರುಗಾಡ್ತಾ ಇದ್ದಾರೆ, ವಾಕಿಂಗ್ ಮಾಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆಮೇಲೆ ಅವರಿಗೆ ಯಾವ ಹಾನಿಯೂ ಇಲ್ಲ. ಅವರಿಗೆ ಯಾವ ಹಾನಿಯೂ ಇಲ್ಲ. 3 ಜನರನ್ನ ಹಾಕಿದ್ವಿ, ಆದರೆ ಈಗ 4 ಜನ ಇದ್ದಾರೆ. ಹಲ್ಲೆಲೂಯಾ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿದ್ದಾರೆ. ಆ 4ನೇವನು ಹೆಂಗಿದ್ದಾರಂತೆ? 4ನೇಯವನ ರೂಪವು ದೇವಕುಮಾರನ ರೂಪದಂತಿದೆ. ಹಲ್ಲೆಲೂಯಾ. ಒಂದು ಮಾತ್ರ ಸತ್ಯ, ಕ್ರಿಸ್ತನು ನಮ್ಮೊಂದಿಗೆ ಇದ್ಬಿಟ್ರೆ ಇವನ್ ಬೆಂಕಿ ಕೂಡ ನಮ್ಮನ್ನು ಟಚ್ ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ನಂಬಿಕೆಯಿಂದ ಅರಿಕೆ ಮಾಡಿ, ವಿಶ್ವಾಸ ಅರಿಕೆ ಮಾಡಿ, ನಮ್ಮೊಳಗೆ
ನಮ್ಮೊಳಗಿರುವಂಥ ಪವರ್ ಎಂಥ ಪವರ್, ನಮ್ಮೊಳಗಿರುವಂಥ ಎನರ್ಜಿ ಎಂಥ ಎನರ್ಜಿ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ನೋಡ್ರಿ, ಮುಂದೆ 27ನೇ ವಚನಕ್ಕೆ ಬನ್ನಿ. ಅಲ್ಲಿ ಕೂಡಿದ್ದ ಉಪರಾಜ, ನಾಯಕ, ದೇಶಾಧಿಪತಿ, ಮಂತ್ರಿಗಳು ಅವರನ್ನು ನೋಡಿ ಅವರ ಮೇಲೆ ಬೆಂಕಿಯ ಅಧಿಕಾರವು ನಡೆದಿಲ್ಲ. ಬೆಂಕಿ ಅಧಿಕಾರ ನಡೆಯಲ್ಲಪ್ಪ. ಹಲ್ಲೆಲೂಯಾ. 4ನೇಯವರ ಜೊತೆಗಿರುವಾಗ, ಈ 3ರ ಜೊತೆಯಲ್ಲಿ ಇನ್ನೊಬ್ಬರು ಪರಲೋಕ ದೇವಕುಮಾರನ ಜೊತೆಗಿರುವಾಗ ಬೆಂಕಿ ಅಧಿಕಾರ ನಡೆಯಲ್ಲ. ಪಕ್ಕದಲ್ಲಿರೋರ್ಗೆ ಹೇಳಿ, ಅಧಿಕಾರ ನಡೆಯಲ್ಲ, ನಿಮ್ಮ ಮೇಲೆ ಅಧಿಕಾರ ನಡೆಯಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ದೇವಕುಮಾರನು ನನ್ನೊಂದಿಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಬಾಲ ಬೇರೆ ಕಡೆ ಬಿಚ್ಚೋಗು, ನನ್ನ ಹತ್ರ ಆಗಲ್ಲ. ಹಲ್ಲೆಲೂಯಾ. ಧೈರ್ಯವಾಗಿ ಹೇಳಿ, ಅರಿಕೆ ಮಾಡಿ, ನಂಬಿಕೆಯಿಂದ ಅರಿಕೆ ಮಾಡಿ, ಕ್ರಿಸ್ತನಲ್ಲಿ ನಾವು ಜಯೋತ್ಸವವನ್ನು ಮೆರೆಯೋರಾಗಿದ್ದೇವೆ. ಹಲ್ಲೆಲೂಯಾ. ಯಾವಾಗಲೂ ನಮಗೆ ಜಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಒಂದಂತೂ ಸತ್ಯ, ನಾವು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿರ್ತೀವೋ ಅಷ್ಟರ ಮಟ್ಟಿಗೆ ನಾವು ಜಯವೀರರಾಗಿರ್ತೇವೆ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಜಯ ಉಂಟು, ಜಯ ಉಂಟು, ಜಯ ಉಂಟು, ನನಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ, ನನಗೆಂದು ಜಯ ಜಯ. ಎಷ್ಟರ ಮಟ್ಟಿಗೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿರ್ತೀವೋ ಅಷ್ಟರ ಮಟ್ಟಿಗೆ ನಾವು ಯಶಸ್ಸನ್ನು ಕಾಣೋರಾಗಿದ್ದೇವೆ. ನಾನು ನಿಮಗೆ ಇದ್ರ ಬಗ್ಗೆ ತುಂಬ ಉದಾಹರಣೆಗಳು ಹೇಳ್ತಾ ಹೋಗ್ಬೋದು. ಸತ್ಯವೇದದಿಂದ ಎಲ್ಲೆಲ್ಲಿ ಕ್ರಿಸ್ತನೊಂದಿಗೆ ಕನೆಕ್ಟೆಡ್ ಆಗಿದ್ದರು ಅಲ್ಲೆಲ್ಲ ಯಶಸ್ಸನ್ನೇ, ಜಯವನ್ನೇ ಹೊಂದಿದರು. ಸಾಮರ್ಥ್ಯಕ್ಕೆ ಮೀರಿದ ಜಯ. ದಾವೀದನ ತಗೊಳ್ಳಿ, ಗೋಲಿಯಾತನ ಮೇಲೆ ಜಯ ಗಳಿಸಿದ್ದು ಅವನ ಬಲದಿಂದಲ್ಲ. ಅವನು ಹೇಳ್ತಾನೆ, ನೀನು ನಿಂದಿಸುತ್ತಿರುವ ಸೇನಾಧೀಶ್ವರನ ಹೆಸರಿನಲ್ಲಿ ನಾನು ಬರ್ತಾ ಇದ್ದೀನಿ. ಕರ್ತನ ಬಲದಲ್ಲಿ, ಕರ್ತನ ಅನ್ಯೋನ್ಯತೆಯಲ್ಲಿ ಇರುವವರು ಸಾಧನೆಗಳನ್ನು ಮಾಡಿದವರು. ಅಷ್ಟು ಹೈಯರ್ ಲೆವೆಲ್ ಸಕ್ಸಸ್. ಒನ್ ವಿತ್ ಗಾಡ್ ಈಸ್ ಮೆಜಾರಿಟಿ, ಈಸ್ ದ ಸಕ್ಸಸ್ಫುಲ್ ಪರ್ಸನ್. ಒಂದು ನಿಮಿಷ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಸ್ತೋತ್ರ ಹೇಳುವ. ಈ ಒಂದು ಯಶಸ್ಸಿನಲ್ಲಿ ದೇವರು ನಮ್ಮನ್ನು ನಡೆಸಲಿ. ಅಷ್ಟರ ಮಟ್ಟಿಗೆ ನಾವು ಕರ್ತನ ಅನ್ಯೋನ್ಯತೆಯಲ್ಲಿ ಸಾಗಲಿಕ್ಕೆ ದೇವರ ಕೃಪೆ ನಮಗುಂಟಾಗಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಅಪೊಸ್ತಲನಾದ ಪೌಲನು ಕೊಲೋಸದವರಿಗೆ ಬರೆಯುವಾಗ 1ನೇ ಅಧ್ಯಾಯ 11ನೇ ವಚನದಲ್ಲಿ ಅವರು ಬಲಿಷ್ಠರಾಗುವಂತೆ ಪ್ರಾರ್ಥನೆ ಮಾಡ್ತಾರೆ. ಹೌದು, ಕರ್ತನ ಅನ್ಯೋನ್ಯತೆಯಲ್ಲಿ ನಾವು ಬಲಿಷ್ಠರಾಗ್ತೇವೆ. ಹಲ್ಲೆಲೂಯಾ. ನಾವು ಬಲಿಷ್ಠರು. ನಮ್ಮನ್ನು ಜಯಿಸೋಕ್ಕಾಗಲ್ಲ. ಹಣದ ಸಮಸ್ಯೆ ನಮ್ಮನ್ನು ಜಯಿಸೋಕ್ಕಾಗಲ್ಲ. ಚಿಂತೆ ನನ್ನನ್ನು ಜಯಿಸೋಕ್ಕಾಗಲ್ಲ. ಕಣ್ಣೀರು ನನ್ನನ್ನು ಜಯಿಸೋಕ್ಕಾಗಲ್ಲ. ಹಲ್ಲೆಲೂಯಾ. ಥ್ಯಾಂಕ್ ಯು. ಕ್ರಿಸ್ತ ಯೇಸುವಿನಲ್ಲಿ ಜಯೋತ್ಸವವನ್ನು ಮೆರೆಯುವವರು ನಾವು. ಹಾಗೆ ಸ್ತೋತ್ರ ಹೇಳ್ರಿ, ವಂದನೆ ಹೇಳಿ, ವಂದನೆಪ್ಪ, ವಂದನೆಪ್ಪ, ವಂದನೆ ವಂದನೆ ವಂದನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲ್ಲೆಲೂಯಾ. ಜಯ ಕೊಟ್ಟಿರುವ ದೇವರು, ನಮಗೆ ಜಯ ನೀಡುವ ದೇವರು, ಜಯೋತ್ಸವದಲ್ಲಿ ನಮ್ಮನ್ನು ಮೆರೆಯುವಂತೆ ಮಾಡುವ ದೇವರು. ಹಲ್ಲೆಲೂಯಾ. ಕೃಪಾ ಸಂಪನ್ನನಾದ ದೇವರೇ, ಯಾರೆಲ್ಲ ನನ್ನೊಂದಿಗೆ ಸೇರಿ ಈಗ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರನ್ನು ನಾನು ವಿಶೇಷವಾಗಿ ಮುಟ್ಟಿ ಆಶೀರ್ವದಿಸು. ಥ್ಯಾಂಕ್ ಯು. ನಿನ್ನೊಂದಿಗೆ ನಿಕಟ ಬಾಂಧವ್ಯದಲ್ಲಿರಲಿಕ್ಕೆ ಕಲಿಸಿಕೊಡಪ್ಪ. ಒಂದು ನಾಮಧೇಯ ಕ್ರೈಸ್ತ ಜೀವಿತ ಬೇಡ ಡ್ಯಾಡಿ. ಒಂದು ಯಥಾರ್ಥವಾದ ನಿನ್ನೊಂದಿಗಿನ ಅನ್ಯೋನ್ಯತೆಯ ಜೀವಿತಕ್ಕೆ ಕರ್ತನೆ ಪ್ರತಿಯೊಬ್ಬರನ್ನ ನಡೆಸು ಸ್ವಾಮಿ. ನಮ್ಮನ್ನು ಮಾತ್ರ ಅಲ್ಲ, ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ ದೇವ ಜನರು ಸಹ ಕರ್ತನೆ ನಿನ್ನೊಂದಿಗಿನ ರಿಯಲ್ ರಿಲೇಷನ್ಶಿಪ್ನಲ್ಲಿ, ಜೆನ್ಯೂನ್ ರಿಲೇಷನ್ಶಿಪ್ನಲ್ಲಿ, ನಿನ್ನೊಂದಿಗಿನ ಯಥಾರ್ಥವಾದ ಬಾಂಧವ್ಯದಲ್ಲಿ ಕರ್ತನೆ ಅನ್ಯೋನ್ಯತೆಯಲ್ಲಿ ಜೀವಿಸುವಂತೆ ಸಹಾಯ ನೀಡು. ಅದೇ ನಮ್ಮ ಜೀವಿತದ ಯಶಸ್ಸಿನ ರಹಸ್ಯ. ನಿನ್ನೊಂದಿಗಿನ ಅನ್ಯೋನ್ಯತೆಯ ಜೀವಿತವೇ, ನಿನ್ನೊಂದಿಗಿನ ನಿಕಟ ಬಾಂಧವ್ಯದ ಜೀವಿತವೇ ನಮ್ಮ ಜೀವಿತದ ಯಶಸ್ಸಿನ ರಹಸ್ಯ. ಇದನ್ನು ಪ್ರತಿಯೊಬ್ಬರು ಜೀವಿತದಲ್ಲಿ ಅನುಭವಿಸಿ ನೋಡುವಂತೆ ಸಹಾಯ ನೀಡು. ಥ್ಯಾಂಕ್ ಯು ಲಾರ್ಡ್. ಎಲ್ಲ ದೇವಜನರಿಗೂ ಈ ವಿಷಯದಲ್ಲಿ ಕರ್ತನೆ ಅನುಭವಪೂರ್ವಕವಾದ ಅವಕಾಶವನ್ನು ಒದಗಿಸ್ಕೊಡು ಸ್ವಾಮಿ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್, ಆಮೆನ್. ಹಾಗೆ ನಮ್ಮೊಂದಿಗೆ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರನ್ನು ನಿನ್ನ ಸಂರಕ್ಷಣೆಯಲ್ಲಿ ಒಪ್ಪಿಸ್ಕೊಡ್ತೇವೆ. ಈ ದಿನ ಸುರಕ್ಷತೆಯ ದಿನ, ಈ ದಿನ ಜಯೋತ್ಸವದ ದಿನ, ಈ ದಿನ ಮನರಮ್ಯವಾಗಿರುವಂಥ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ.
ನೀವು ಹಾಗೆಯೇ ಆಶೀರ್ವದಿಸಿ ಅದ್ಭುತವಾಗಿ ನಡೆಸಿ. Yes, Daddy. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್ ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್ ಆಮೇನ್.